ಯು ಆರ್ ಪ್ರೌಡ್ ಟು ಬಿ ಎ ಕನ್ನಡಿಗ ಅಂತ ನಿಮ್ಮ ಕೊಲೀಗ್ಸ್ ನಿಮ್ಮನ್ನು ಕೇಳಿದ್ರೆ ಏನ್ ಹೇಳ್ತೀರಿ? ಭಾರತದ ಮೊದಲ ಚುನಾವಣೆ ನಡೆಸಿದ್ದು ನಾವು ಕನ್ನಡಿಗರು. ಮೈಸೂರು ಮಹಾರಾಜ ಚಾಮರಾಜ ಒಡೆಯರು 1881ರಲ್ಲಿ 1881ನಲ್ಲಿ ನಾವು ಭಾರತದ ಮೊದಲ ಚುನಾವಣೆಯನ್ನು ನಡೆಸಿ 144 ಕೌನ್ಸಿಲರ್ಗಳನ್ನ ಆಯ್ಕೆ ಮಾಡಿ ವೋಟಿಂಗ್ ಅಂದ್ರೇನು, ಕೌಂಟಿಂಗ್ ಅಂದ್ರೇನು, ಎಲೆಕ್ಷನ್ ಅಂದ್ರೇನು ಅಂತ ಇಡೀ ಭಾರತಕ್ಕೆ ಪರಿಚಯ ಮಾಡಿಸ್ಕೊಟ್ಟು ಭಾರತದಲ್ಲಿ ಪ್ರಜಾಪ್ರಭುತ್ವ ತಂದಂತ ಕೀರ್ತಿ ಮೈಸೂರು ಮಹಾರಾಜ ಚಾಮರಾಜ ಒಡೆಯರಿಗೆ ಸಲ್ಲುತ್ತದೆ. ಯಾರು ಚಾಮರಾಜ ಒಡೆಯರ್ ಅಂದ್ರೆ ಚಾಮರಾಜಪೇಟೆ ಕಟ್ಟಿದ ಚಾಮರಾಜ ಒಡೆಯರ್, ಅವರೇ ಚಾಮರಾಜ ಒಡೆಯರ್. ಚಾಮರಾಜಪೇಟೆ ಅವರ ಹೆಸರಲ್ಲೇ ಇರೋದು. ನಾವು ಪ್ರಜಾಪ್ರಭುತ್ವವನ್ನು ಆಚರಣೆ ಮಾಡುವಂತ ಕಾಲಕ್ಕೆ ಮಹಾತ್ಮ ಗಾಂಧೀಜಿಯವ್ರಿಗೆ ಇನ್ನು 11 ವರ್ಷದ ಬಾಲಕ. 1869ನಲ್ಲಿ ಮಹಾತ್ಮ ಗಾಂಧಿಯವರು ಹುಟ್ಟಿದ್ರು. 1881ನಲ್ಲಿ ನಾವು ಪ್ರಜಾಪ್ರಭುತ್ವನ ಜಾರಿಗೆ ತಂದುಕೊಂಡಿದ್ವಿ. ನಾವು ಜಾರಿಗೆ ತಂದುಕೊಂಡಿದ್ದು ಮಹಾತ್ಮ ಗಾಂಧೀಜಿಯವರು ನಾನು ದೊಡ್ಡವನಾಗಿ ಮಹಾತ್ಮ ಆಗ್ತೀನಿ, ನಾನು ದೊಡ್ಡ ಸ್ವತಂತ್ರ ಹೋರಾಟಗಾರ ಆಗ್ತೀನಿ ಅಂತ ಅವ್ರಿಗೆ ಯಾವುದೇ ಕನಸು ಬೀಳದೇ ಇರುವಂತ ಕಾಲಕ್ಕೆ ನಾವು ಮೈಸೂರು ದೇಶದ ಜನ ಪ್ರಜಾಪ್ರಭುತ್ವವನ್ನು ಜಾರಿಗೆ ತಂದಿದ್ವು. ಹಾಗಾಗಿ 1927ನಲ್ಲಿ ಈ ಬೆಂಗಳೂರಿಗೆ ಮಹಾತ್ಮ ಗಾಂಧೀಜಿಯವರು ಮೊದಲ ಬಾರಿ ಬಂದಾಗ ಬೆಂಗಳೂರನ್ನು ನೋಡಿ ಇಲ್ಲಿಗೆ ಯಾವುದು ಸ್ವಾತಂತ್ರ್ಯ ಹೋರಾಟದ ಅವಶ್ಯಕತೆಯನ್ನು ನಡ್ರಪ್ಪ ನಾವು ಹೋಗೋಣ ಅಂತ. ಯಾಕೆ ಅಂತ ಅವ್ರು ಸುತ್ತ ಇದ್ದವ್ರು ಕೇಳಿದಾಗ ಯಾವ ಸ್ವಾತಂತ್ರ್ಯಕ್ಕಾಗಿ, ಯಾವ ಪ್ರಜಾಪ್ರಭುತ್ವಕ್ಕಾಗಿ ನಾವೆಲ್ಲ ಹೋರಾಡ್ತಾ ಇದ್ದೀವಿ, ಅದು ಈ ಮೈಸೂರು ದೇಶದಲ್ಲಿ ಜಾರಿಯಲ್ಲಿದೆ. ಇವರು ಆಲ್ರೆಡಿ ಇದನ್ನ ಬಂದ್ಬಿಟ್ಟಿದ್ದಾರೆ, ನಮ್ಮ ಅವಶ್ಯಕತೆ ಇಲ್ಲ, ಇವರಿಗೆ ನಡೀರಿ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಇಡೀ ಭಾರತದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆಯ್ತು. ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೇನು? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯ್ತು. ಮೈಸೂರು ರಾಜ್ಯದಲ್ಲಿ ಆಗ್ಲಿಲ್ಲ. ಯಾಕೆಂದ್ರೆ ಮೈಸೂರು ರಾಜ್ಯದಲ್ಲಿ ಬ್ರಿಟಿಷರು ಬೇರೋಲ್ಲದಿದ್ರು, ಸಂಬಳ ತಗೋತಾ ಇದ್ರು ಮಹಾರಾಜರು. ಕಬ್ಬನ್ನು, ಬೋರಿಂಗು, ಸ್ಯಾಂಕಿ, ಇವರೆಲ್ಲ ರಿಬ್ಬನ್ನು, ಇವರೆಲ್ಲ ಮಹಾರಾಜರ ಸಂಬಳಕ್ಕಿದ್ರು. ಇಲ್ಲಿ ನಾವು ಯಾವ ಬ್ರಿಟಿಷರ ವಿರುದ್ಧ ಯುದ್ಧನೇ ಮಾಡಲಿಲ್ಲ, ಯಾವ ಯುದ್ಧನೂ ಇಲ್ಲ ಆಗ್ಲಿಲ್ಲ, ಯಾವ ಸ್ವತಂತ್ರ ಸಂಗ್ರಾಮನೂ ಇಲ್ಲ ಆಗ್ಲಿಲ್ಲ. ಅರ್ಥ ಆಯ್ತಾ? ಇದೊಂದು ಚೆನ್ನಾಗಿ ತಿಳ್ಕೊಳ್ಳಿ, ಆಯ್ತಾ?